Talk to me, numbers never lie. Add it up, that's me. ಹಲೋ ನಮಸ್ತೆ, ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಇದ್ರ ಬಗ್ಗೆ ಏನಂದರೆ ವಿ ಆರ್ ಇನ್ ಮಂತ್ರಾಲಯ ಮತ್ತು ಮಂತ್ರಾಲಯ ಕಡೆ ಇರೋ 10 ಪ್ಲೇಸ್ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ನನ್ನ CD100ದಾಗ. ಈಗ ಹೋಗೋಣ, ಫಸ್ಟ್ ಇಸ್ತ್ರಿ ಮಾಡಿಸ್ಕೊಂಬರೋಣ ಶರ್ಟ್. ಇದು ಇಸ್ತ್ರಿ ಮಾಡ್ಕೊಂಡು ಬಂದಿದ್ದೆ, ಬಟ್ ತರೋ ಒಳಗೆ ಎಲ್ಲ ಮುದ್ದೆ ಆಗೈತಿ. ಇಲ್ಲೇ ಇಸ್ತ್ರಿ ಅಂಗಡಿ ಐತೆ ಅಂತ ಹೋಗಿ ಬರೋಣ. 5 minutes later. ವೈಟ್ ಶರ್ಟ್ ಮತ್ತು ಬ್ಲೂ ಶರ್ಟ್ ಎರಡು ಇಸ್ತ್ರಿ ಮಾಡಕ್ಕೆ ಕೊಟ್ಟೇನಿ. ನೋಡೋಣಂತ ಯಾವ್ದು ಸೂಟ್ ಆಕೈತಿ ಅದನ್ನ ಹಾಕೊಳ್ಳೋಣ ಅಂತ. ಅಲ್ಲಿ ವೈಬಿಗೆ ಅಲ್ಲಿ ಬ್ಯಾಕ್ಗ್ರೌಂಡ್ಗೆ ಯಾವ್ದು ಚಲೋ ಆಕೈತೆ ಅದನ್ನ ಹಾಕೊಂಡು ಹೋಗೋಣ ಅಂತ. ಸೋಬರಿಗೆ ಎರಡು ಇಸ್ತ್ರಿ ಮಾಡ್ಕೊಂಡು ಇಲ್ಲಿಂದ ಬಿಡೋಣ. ಫ್ಯಾಮಿಲಿ ಇಸ್ತ್ರಿ ಆತ. ಈಗ ಜಲ್ದಿ ಹೋಗಿ ಎಲ್ಲ ಲಾಕ್ ಅದು ಮಾಡಿ, ರೂಮ್ ಅದು ಲಾಕ್ ಮಾಡಿ ಇಲ್ಲಿಂದ ಬಿಡೋಣ ಅಂತ. ದರ್ಶನ ಮುಗಿಸೋಣ ಜಲ್ದಿ, ಬರ್ರಿ. ಹೇ ಫ್ಯಾಮಿಲಿ, ರೆಡಿ ಆದೆ. ಟೈಮ್ ಆಗೈತಿ, ಈಗ ಹೋಗೋಣಂತ. ಹೋಗಿ ದರ್ಶನ ಮುಗಿಸ್ಕೊಂಬರೋಣ. ದರ್ಶನ ಮುಗಿಸ್ಕೊಂಡು ನಾಷ್ಟ ಮಾಡೋದೈತಿ. ನಾಷ್ಟ ಮಾಡಿ ಮತ್ತು ಬೇರೆ ಪ್ಲೇಸಸ್ ಕಡೆ ಎಲ್ಲ ಹೋಗೋದೈತಿ. ಎಲ್ಲ ಅರಬಿ ಚಲ್ಲಾಪಿಲ್ಲಿ ಮಾಡೇನಿ. ಇರಲಿ, ಎಲ್ಲ ಕಡೆ ಅಡ್ಡಾಡಿ ಬಂದು ಸಂಜೆಗೆ ಬಂದು ಮತ್ತೆ ಇದೇ ರೂಮ್ ತೊಗೊಂಡೆ ನಾನು. ಅಂಕಲ್ ಜೊತೆ ಮಾತಾಡಿ ಇದೇ ರೂಮನ್ನ ನಾಳೆ ಮಟ್ಟ ಇದನ್ನೆಲ್ಲ ಎಲ್ಲೇ ಎತ್ಕೊಂಡು ಹೋಗೋಕೆ ಆಗೋದಿಲ್ಲ ರೀ. ಸೊ ಅದ್ರ ಕಡೆ ಬೇರೆ ಪ್ಲೇಸಸ್ ಎಲ್ಲ ನೋಡಿ ಬಂದು ಇದನ್ನ ಸೆಟ್ ಮಾಡಿ ನಾಳೆ ಬೆಳಗ್ಗೆ ಬಿಡೋದು. ಸೊ ಬರ್ರಿ, ಹೋಗಿ ಫಸ್ಟ್ ದರ್ಶನ ಮುಗಿಸ್ಕೊಂಬರೋಣ. 1 hour later. ಫ್ಯಾಮಿಲಿ, ಫೈನಲಿ ಮಂತ್ರಾಲಯಕ್ಕೆ ಬಂದ್ವಿ. ಫ್ಯಾಮಿಲಿ, ಮಂತ್ರಾಲಯಗೆ ಕರೆಕ್ಟ್ ಕಣ್ಣು ಮುಂದೆ ಐತಿ. ಒಳಗೆ ಯಾವುದೇ ಥರದ ಬನೀನ್ ಶರ್ಟ್ ಅಲಾವ್ ಇರೋದಿಲ್ಲ. ಸೊ ಅದ್ರ ಸಂಬಂಧ ಒಳಗೆ ಹೋಗಿ ಫಸ್ಟ್ ದರ್ಶನ ಮುಗಿಸ್ಕೊಂಬರೋಣ ಅಂತ. ಬರ್ರಿ. ಫ್ಯಾಮಿಲಿ, ಭಾಳ ಮಂದಿ ಡೈರೆಕ್ಟ್ ರಾಯರ್ ದರ್ಶನಕ್ಕೆ ಹೋಗಿರಿ. ರಾಯರ್ ದರ್ಶನಕ್ಕಿಂತ ಮುಂಚೆ ಮಂಚಾಳಮ್ಮ ಅನ್ನೋ ಒಂದು ದೇವಿ ದರ್ಶನ ತೊಗೊಂಡು ರಾಯರ್ ಕಡೆ ಹೋಗ್ಬೇಕನ್ನೋ ಪದ್ಧತಿ ಐತಿ. ಸೊ ಬರ್ರಿ. ಫ್ಯಾಮಿಲಿ, ಒಳಗೆ ದರ್ಶನಕ್ಕೆ ಬಂದ್ವಿ. ರಶ್ ಭಾಳ ಐತಿ. ಈಗ ಹೋಗಿ ದರ್ಶನ ಮುಗಿಸ್ಕೊಂಬರ್ರಿ ಅಂತ ಒಳಗೆ. 2 hours later. ಫ್ಯಾಮಿಲಿ, ಫೈನಲಿ ರಾಯರ್ ದರ್ಶನ ಆತ. 1 ತಿಂಗಳನ್ನ ಕಾದಿದ್ದಕ್ಕೂ ಚಲೋ ಫಲಿತಾಂಶ ಸಿಕ್ತ. ಜನ ನೋಡ್ರಿ, ತಮ್ಮ ಪಾಪ ಮತ್ತ ಕೆಟ್ಟದ್ದು ಏನೇನ್ ಮಾಡ್ಯಾರ ನೋಡ್ರಿ, ಎಲ್ಲಾನು ಕಳ್ಕೊಳಕ್ ಇಲ್ಲಿ ಬಂದಾರ. ಬಟ್ ಪಾಪ ಮಾಡಿ ದೇವ್ರ ಅಡ್ಡಾಡಿದ್ರೆ ಉಪಯೋಗ ಇಲ್ಲ ಬಿಟ್ರಿ. ಮನಃಶಾಂತಿ ಮತ್ತ ಮುಂದೇನು ತಪ್ಪು ಮಾಡೋದಿಲ್ಲ ಅಂತಂದ್ರೆ ದೇವ್ರ ಗುಡಿಗೆ ಬಂದ್ರ ಅವ್ನ ಉಪಯೋಗ. ಸುಮ್ಮ ತಪ್ಪು ಮಾಡ್ಕೊಂತಿದ್ದ ದೇವ್ರ ಗುಡಿಗೆ ಬಂದ್ರ ಅದ. ಫ್ಯಾಮಿಲಿ, ಈಗ ಅನ್ನಪ್ರಸಾದ ಟೈಮ್ ಆಗೈತಿ. 11 ಗಂಟೆಯಿಂದ 3 ಗಂಟೆ ಮಟ್ಟ ಇರ್ತೈತೆ ಅಂತ. ಎಲ್ಲ ಭಕ್ತಾದಿಗಳು ಅನ್ನಪ್ರಸಾದಕ್ಕೆ ಹೊಂಟಾರ. ಈಗ ಹೋಗೋಣ. ಫ್ಯಾಮಿಲಿ, ರಾಘವೇಂದ್ರ ಸ್ವಾಮಿ ಅವರ ಅನ್ನಪ್ರಸಾದ. ಫ್ಯಾಮಿಲಿ, ಟೈಮ್ ಆಯ್ತು 3:30. ಸೊ ಈಗೆಲ್ಲ ಮಂತ್ರಾಲಯದ ಹೋಗಿ ದರ್ಶನ ಆಗೈತಿ. ಮಂತ್ರಾಲಯ ಕಡೆ ಇರೋ ಒಂದು ಕೆಲವಷ್ಟು ಪ್ಲೇಸಸ್ ಅದಾವೆ, ಮೇನ್ ಮತ್ತು ಪ್ರಸಿದ್ಧವಾದ ಪ್ಲೇಸಸ್ ಅದಾವೆ. ಗಾಡಿ ಇಲ್ಲಿ ರೆಡಿ ಐತಿ. ಈಗ ಹೋಗೋಣ. 3:30ಗೆ ಇಲ್ಲಿಂದ ಬಿಟ್ರೆ ಒಂದು 6 ಗಂಟೆ ಮಟ್ಟ ಅದು ಎಲ್ಲ ಮುಗಿತಾವೆ. ಹತ್ತತ್ರ ಅದಾವೆ ಅವು. ಕರ್ನಾಟಕ ಬಾರ್ಡರ್ ಕಡೆ ಎಲ್ಲ ಅದಾವೆ. ಸೊ ಅದನ್ನ ಮುಗಿಸ್ಕೊಂಡು 7 ಗಂಟೆಗೆ ತೇರು ಎಳಿತಾರೆ. 7 ಗಂಟೆಗೆ ತೇರು ಎಳೆದು ರಾತ್ರಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿ ಬಂದು ಇಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಮತ್ತು ಬೇರೆ ಪ್ಲೇಸಿಗೆ ಬಿಡೋದಂತ ಐತಿ. ಸೊ ಬರ್ರಿ, ಈಗ ಇಲ್ಲಿಂದ ಬಿಡೋಣಂತ. ತೋರಿಸ್ದೆ ನಾನು ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಪ್ಲೇಸಸ್ ಏನದಾವಂತ. ಇಲ್ಲಿ ಬಂದಾಗ ವಿಸಿಟ್ ಮಾಡಿರಿ. ಫ್ಯಾಮಿಲಿ, ಈಗ ಇಲ್ಲಿಂದ ಬಿಡೋಣಂತ. ಇದರಿ ನನ್ನ ರೂಮ್. ಮಸ್ತ್ ಚಲೋ ಫೆಸಿಲಿಟಿ ಐತಿ. ಇದರ ನಂಬರ್ನ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ. ಸೊ ಇಲ್ಲಿ ಬಂದರೆ ವಿಸಿಟ್ ಮಾಡಿರಿ. ಬೆಸ್ಟ್ ಪ್ರೈಸ್ ಐತಿ, ನಿಮಗೂ ಹೆಲ್ಪ್ ಆಕೈತಿ. ಅನ್ಪೇಡ್ ಪ್ರಮೋಷನ್ ಮಾಡತ್ತನ್ನ ಅದು ಲಾಡ್ಜಿಂದ. ಬಿಕಾಸ್ ಚಲೋ ಅದಾರ ರೀ ಅವ್ರ ಅಂಕಲ್. ನನಗೆ ಭಾಳ ರೇಟ್ ಭಾಳ ಕಮ್ಮಿ ಮಾಡಿದ್ರು ಅವರು. ಸೊ ಅದಕ್ಕೆ ನನಗೂ ಭಾಳ ಹೆಲ್ಪ್ ಆತ. ಅದ್ರ ಸಂಬಂಧ ಅವ್ರಿಗೂ ಒಂದು ಸಣ್ಣ ಹೆಲ್ಪ್ ನನ್ನ ಕಡೆಯಿಂದ. ಫ್ಯಾಮಿಲಿ, ಶ್ರೀ ಸ್ವಾಮಿ ರಾಘವೇಂದ್ರ ಅವ್ರ ಮಠಕ್ಕೆ ಹೋಗೋ ದಾರಿ ಒಳಗೆ ಈ ಗೋಪುರ ಐತಿ. ಈ ಗೋಪುರದ
ಈ ಗೋಪುರದ ಮುಂದೆ ಬರೋದ ಅಭಯ ಆಂಜನೇಯವರ ಮೂರ್ತಿ. ಇದು ಪೂರ್ತಿ ಒಂದ ಕಲ್ದಾಗ ಕೆತ್ತಾರಂತ. ಸೊ ಬರ್ರಿ ಹೋಗಿ ದರ್ಶನ ಮಾಡ್ಕೊಂಬೋರು ನಾನು. ಹೇ ಫ್ಯಾಮ್ಲಿ, ಅಭಯ ಆಂಜನೇಯದ ದರ್ಶನ ಆತ. ಈಗ ನಾವು ಹೊಂಟೇನಿ ಪಂಚಮುಖಿ ಆಂಜನೇಯಕ್ಕೆ. ಇಲ್ಲಿಂದ 26 ನಿಮಿಷದ ದಾರಿ ಐತಿ. ಸೊ ಸ್ಟಾರ್ಟ್ 16 ಕಿಲೋಮೀಟ್ರ್. ಬರ್ರಿ ಹೋಗೋಣ. ಬ್ಯಾಟ್ರಿ ಏನು ಬ್ರೈಟ್ನೆಸ್ ಸ್ವಲ್ಪ ಕಮ್ಮಿ ಇಟ್ಟೆ, ಬಿಕಾಸ್ ಇನ್ನೂ ದೂರ ಎಲ್ಲೆಲ್ಲರೂ ಅಡ್ಡಾಡ್ಬೇಕು ನಾನು. ಅದರ ಚಾರ್ಜಿಂಗ್ ಜಲ್ದಿ ಖಾಲಿ ಆಗತೈತಿ. मौत को छू के टक से वापस आ सकता हूं. ನೀವು ನನ್ನ ಮಂತ್ರಾಲಯ ಸೀರೀಸ್ನೆಲ್ಲ ಎಂಜಾಯ್ ಮಾಡತ್ತೀರಿ ಅನ್ಕೋತೀನಿ. ಸೊ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಶೇರ್ ಮಾಡಿರಿ. ಇಲ್ಲಿ ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡಿರಿ, ಸ್ವಲ್ಪ ಜನಕ್ಕೆ ಬಂದವ್ರಿಗೆಲ್ಲ ಗೊತ್ತಾಗಲಿ. ಇದಕ್ಕಿಂತ ಮುಂಚೆ ಒಂದು ಮಂತ್ರಾಲಯದ ವಿಡಿಯೋ ಬಿಟ್ಟೇನಿ, ಧಾರವಾಡದಿಂದ ಮಂತ್ರಾಲಯಕ್ಕೆ ಹೆಂಗೆ ಬರೋದು ಅಂತ. ಒಂದು CD 100 ಇದ್ರೆ ಬಂದಾಗ ಬರ್ತೀರಿ. ಸೊ ನೆಕ್ಸ್ಟ್ ಅಂದರೆ ಕಮ್ಮಿ ರೇಟ್ದಾಗ, ಯಾಕಂದ್ರೆ ಮೈಲೇಜ್. ಸೊ ಪಂಚಮುಖಿ ಆಂಜನೇಯಕ್ಕೆ ಹೋಗಿ ನೆಕ್ಸ್ಟ್ ಅಲ್ಲಿರೋ ಪ್ಲೇಸಸ್ಗೆ ಹೋಗ್ಬೇಕಂತ ಐತಿ. ನನ್ನ ಬೈಕ್ನ ನಾ ಫುಲ್ ಹಿಂಗೆ ಸ್ಪೀಡ್ದಾಗ ಮೊದಲೇ ಹೊಡ್ಯಾತ್ನೆ ಅಂದ್ರೆ ಹಂಗೆ ಅಗಸ್ತ್ಯ ಮುಗೋರ್ಗೆ ಹೊಂಟಿದಾನೆ ಅನ್ಸ್ತದ ನೋಡಿ. ಹಂಗೆ ಬಟ್ ಒಂದು ರಾಯಲ್ ಎನ್ಫೀಲ್ಡ್ ಇರ್ತೈತಿ, CD 100 ಐತಿ. ಬಟ್ ಫೀಲ್ ಮಾತ್ರ ಸೇಮ್ ಐತಿ. ಕಡಕ್ ಮೆಟಲ್ ಬಾಡಿ ಐತಿ, ರಾಕೆಟ್ ಗತೆ ನುಗ್ಗುತ್ತೈತಿ, ಸೌಂಡು ಗಿಚ್ಚೈತಿ. ಹೇ ಫ್ಯಾಮ್ಲಿ, ಈಗ ನಾ ಅದೇನಿ ತುಂಗಭದ್ರಾ ಬೀಚ್ ಕಡೆ. ಸೊ ಈಗ ಇಲ್ಲಿ ಕುತ್ಕೊಂಡು ಕಬ್ಬಿನ ಹಾಲು ಕುಡಿತೇನೆ. ಕಬ್ಬಿನ ಹಾಲು ಕುಡ್ದು ಆಂಧ್ರ ಪ್ರದೇಶದಾಗ ಕಬ್ಬಿನ ಹಾಲು ಕುಡ್ದು ಕರ್ನಾಟಕಕ್ಕೆ ಹೋಗಿ ಪಂಚಮುಖಿ ಆಂಜನೇಯ ನೋಡ್ಕೊಂಡು ಮತ್ತೆ ಹೊಳ್ಳಿ ಬರೋಣ್ರಿ ಆಂಧ್ರ ಪ್ರದೇಶಕ್ಕೆ. ನಾವು ಅವಾಗ ಹಿಂಗೆ ಸ್ಟೇಟ್ ಟು ಸ್ಟೇಟ್ ಅಡ್ಡಾಡ್ತಾ ಇರ್ತೇವೆ ರೀ. ದಟ್ಸ್ ವೆರಿ ಕಾಮನ್ ಫಾರ್ ಮೀ. ಅದಾನಿ, ಅಂಬಾನಿ, ಬಿಲ್ಗೇಟ್ಸ್ ಮತ್ತು ಎಲಾನ್ ಮಸ್ಕ್ ಇವರೆಲ್ಲ ಕಾಂಟ್ಯಾಕ್ಟ್ಸ್ ಐತ್ರಿ ನಮ್ಮ ಕಡೆ. ಹೇಳಿದ್ರೆ ಹೋಗ್ಬಿಡ್ತ್ಯಾ, ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಸೊ ಅವಾಗ ಕಾಲ್ ಮಾಡ್ತಿರ್ತೇವಿ. ಸೊ ಕಾಲ್ ಮಾಡ್ತಾ ಇರ್ತೇನೆ ಅವಾಗ. ಬಾ ಆಂಧ್ರ ಪ್ರದೇಶ್ ದಾಟಿ ಆ ಕಡೆ ಹಂಗೆ ಮನೆ ಕಡೆ ಬಂದು ಹೋಗಂತಂದ್ರೆ ಐ ಆಮ್ ವೆರಿ ಬ್ಯುಸಿ. ನಮ್ಮ ವ್ಯೂವರ್ಸಿಗೆ ಎಲ್ಲ ಪ್ಲೇಸ್ ತೋರಿಸೋದ್ರಾಗ ಅಂತೇಳಿ ನಾ ರಿಜೆಕ್ಟ್ ಮಾಡಿದೆ ಆಫರ್ನ. ಇಲ್ಲಿ ಸೊ ಬರ್ರಿ ಈಗ ಇಲ್ಲಿ ಕಬ್ಬಿನ ಹಾಲು ಕುಡ್ದು ಹೋಗೋಣ ಅಂತ ಪಂಚಮುಖಿ ಆಂಜನೇಯ ಕಡೆ. ಇನ್ನೊಂದು ಏನು ಸ್ಪೆಷಲ್ ಅಂತಂದ್ರೆ ಇವತ್ತು ಶನಿವಾರ. ಸೊ ಅಭಯ ಆಂಜನೇಯ ಮತ್ತು ಪಂಚಮುಖಿ ಆಂಜನೇಯನ ಎಲ್ಲರೂ ನೋಡಾದೇನೆ, ಭಾಳ ಖುಷಿ ಆಗತೈತಿ. ಸೊ ಬರ್ರಿ ಕಬ್ಬಿನ ಹಾಲು ಕುಡ್ದು ಹೋಗೋಣ. ಸೊ ಫ್ಯಾಮಿಲಿ ಮಸ್ತ್ ಕಬ್ಬಿನ ಹಾಲು ಕುಡ್ದೆ. ಓಕೆ ಅಮ್ಮ ಬರುವ. ಲವ್ ಯು. ಸಬ್ಸ್ಕ್ರೈಬ್ ಮಾಡಿ ಅಣ್ಣ, ಸಬ್ಸ್ಕ್ರೈಬ್. ವಾವ್. ಸೊ ಅಮ್ಮ ಫುಲ್ ಜೋಶ್. ಈಗ ಬ್ರಿಡ್ಜ್ ಕಡೆ ಇದೇನಿ. ಬರ್ರಿ ಈಗ ಇಲ್ಲಿಂದ ಬಿಡೋಣಂತ. ಅಮ್ಮ ನಿಧಾನ ಹೋಗ್ಬರ್ತೇವೆ. ಬಾಯ್ ಅಮ್ಮ, ಲವ್ ಯು. ಹಿಂಗೆ ಮಾಡಿ ಬರ್ಲ ಅಮ್ಮ. ಹೇ ಫ್ಯಾಮ್ಲಿ, ಅಮ್ಮವ್ರು ಮಸ್ತ್ ಇದ್ರು, ಅವ್ರು ಮಸ್ತ್ ಚಲೋ ಮಾತಾಡಿದ್ರು. ಇವ್ಯಾವ ಈ ಕಡೆ ಬರತ್ತ. ವ್ಯೂ ನೋಡ್ರಿ ಏನು ಸಕ್ಕದೈತಿ. ಬ್ರಿಡ್ಜ್ ದಾಟ್ ಹೊಂಟೇನಿ, ಮಸ್ತ್ ಐತಿ ವ್ಯೂ. ಫ್ಯಾಮ್ಲಿ ಅವ್ರ ಅಮ್ಮಾರು ಭಾಳ ಚಲೋ ಇದ್ರು, ಭಾಳ ಚಲೋತಾಗ ಮಾತಾಡ್ಸಿದ್ರು. ನಾನು ಅದಕ್ಕೆ ಚಲೋತಾಗ ಮಾತಾಡ್ಸಿದೆ. ಅಮ್ಮಾರ್ದ ಮೊಮ್ಮಕ್ಕಳ್ದ ಹಂಗೆ ಜೋಕ್ ಇರ್ತಿರ್ತಾವು, ಕ್ಯಾಶುವಲ್. ಸೊ ಬ್ರಿಡ್ಜ್ ದಾಟಿ ನಾವು ಐ ಆಮ್ ಇನ್ ಕರ್ನಾಟಕ. ಎಸ್. ಸೊ ಬರ್ರಿ ಅಮ್ಮಾಗ ಹಂಗೆ ಫೋನ್ಪೇ ಐತಂದ ಅಂತಂದೆ. ಫೋನ್ಪೇ ಇಲ್ಲ ಅಂತಂದ್ರೆ ರೊಕ್ಕ ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೇನೆ. ನೆಕ್ಸ್ಟ್ ಟೈಮ್ ಬಂದಾಗ ಕೊಡಪ್ಪ ಅಂತಂದ್ರೆ ಮತ್ತು ಅಮೌಂಟ್ ಕೊಟ್ಟು ಬಂದೆ. 1 hour later. ಹೇ ಫ್ಯಾಮ್ಲಿ, ಪಂಚಮುಖಿ ಆಂಜನೇಯ ಕಡೆ ಬಂದ್ವಿ. ಸೊ ಒಳಗೆ ಯಾವುದೇ ರೀತಿ ವಿಡಿಯೋ ಅಲೌ ಇಲ್ಲ ಅಂತ. ಬರ್ರಿ ಒಳಗೋಗಿ ದರ್ಶನ ಮಾಡ್ಕೊಂಬರು. ಇದ್ರಾಗ 108 ಎಲೆ ಮತ್ತು 2 ಬಾಳೆಹಣ್ಣು, ಸ್ವಲ್ಪ ಹೂ ಇರ್ತಾವೆ. ಇದಕ್ಕೆ 60 ರೂಪಾಯಿ. ಇಲ್ಲಿ ವೈದ್ಯರ ಚಲೋ ಅಂತಾರೆ. ಸೊ ಅದಕ್ಕೆ ತಗೊಂಡೆ. ಬರ್ರಿ ಒಳಗೆ ಹೋಗ್ಬರು ನಾನು. ಹೇ ಫ್ಯಾಮ್ಲಿ, ಪಂಚಮುಖಿ ಆಂಜನೇಯ ದೇವ್ರ ದರ್ಶನ ಆತ.
ಈಗ ಲಕ್ಷ್ಮೀ ದೇವಿ ಕಡೆ ಪಂಚಮುಖಿ ಹಿಂದೆ ಐತಿ ಲಕ್ಷ್ಮೀ ದೇವಿದು ಗುಡಿ. ಸೊ ಬರ್ರಿ ಅಲ್ಲಿ ಹೋಗೋಣ. ಹೇ ಫ್ಯಾಮಿಲಿ, ಲಕ್ಷ್ಮೀ ಟೆಂಪಲ್ ಕಡೆ ಬಂದ್ವಿ. ಸೊ ಇಲ್ಲೇ ಐತಿ, ಬರ್ರಿ ಒಳಗೆ ಹೋಗಿ ದರ್ಶನ ಮಾಡ್ಕೊಂಬರು. ಇಲ್ಲಿಯ ಫೇಮಸ್ ಬದ್ನಿಕಾಯಿ ಬೋಂಡ ಮತ್ತು ಮಿರ್ಚಿ ತಿನ್ನತೀನಿ ಇಲ್ಲೇ ಪಂಚಮುಖಿ ಆಂಜನೇಯ ಕಡೆ. ಸೊ ಇಲ್ಲಿಂದ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣಂತ. ಅದೊಂದು ಮುಗಿಸಿ ಮತ್ತೆ ಮಂತ್ರಾಲಯಕ್ಕೆ ಹೋಗಿ ತೇರು ಎಳಿತಾರೆ, ಅದೊಂದು ನೋಡಿ ಅಲ್ಲೇ ಸ್ಟೇ ಮಾಡಿ ಮತ್ತು ನಾಳೆ ಬೆಳಗ್ಗೆ ಬೇರೆ ಕಡೆ ಬರೀ. ಹೇ ಫ್ಯಾಮಿಲಿ, ಇಲ್ಲಿದೆಲ್ಲ ದರ್ಶನ ಆಯ್ತು, ಮಸ್ತ್ ಬೋಂಡಾನು ತಿಂದೆ. ಈಗ ಹೋಗೋಣಂತ, ಟೈಮ್ ಭಾಳ ಆಗೈತಿ. ಇನ್ನೊಂದು ಪ್ಲೇಸಿಗೆ ನೆಕ್ಸ್ಟ್ ಟೈಮ್ ಹೋಗೋಣಂತ, ನಾಳೆ ಹೋಗೋಣಂತ. ಈಗ ಮಂತ್ರಾಲಯದಾಗ ತೇರು ಎಳಿತಾರೆ, ಅದನ್ನ ನೋಡೋದು ಭಾಳ ಇಂಪಾರ್ಟೆಂಟ್ ಐತಿ. ಸೊ ಬರ್ರಿ ಈಗ ಇಲ್ಲಿಂದ ಬಿಡೋಣಂತ. ಹೇ ಫ್ಯಾಮಿಲಿ, ಮಂತ್ರಾಲಯಕ್ಕೆ ಮತ್ತೆ ಬಂದ್ವಿ. ಈಗ ಒಳಗೆ ರಥ ಎಳೆಯತ್ತಾರ, ಬರ್ರಿ ಅದರ ದರ್ಶನ ಮಾಡ್ಕೊಳ್ಳೋಣ. ಸೊ ನಿಮ್ಗಲ್ಲಿ ಕಾಣ್ತಾ ಇರ್ಬೋದು, ಬಂಗಾರ ರಥ ಬೆಳ್ಳಿ ರಥ ಎಳೆಯಾಕತ್ತಾರ. ಅಲ್ಲಿ ಎಳೆಯತ್ತಾರ ನೋಡ್ರಿ, ಒಂದು ಬಂಗಾರ ರಥ, ಇನ್ನೊಂದು ಬೆಳ್ಳಿ ರಥ. ಹೇ ಫ್ಯಾಮ್ಲಿ, ನಾ ಹೋದ್ಸಲ ಬಂದಾಗ ಇದಿನ್ನೂ ಕನ್ಸ್ಟ್ರಕ್ಷನ್ ಮಾಡಂತಿದ್ರು, ಈ ಸಲ ಫುಲ್ ಕಂಪ್ಲೀಟ್ ಆಗೈತಿ. ಮಸ್ತ್ ಕಾಣತೈತಿ. ನಾ ತಿಂಕು ಮಾಡಿದ್ದಿಲ್ಲ ಇದನ್ನಿಲ್ಲಿ ರೆಡಿ ಮಾಡತ್ತಾರಂತ, ಬಟ್ ವಂಡರ್ಫುಲ್ ಕಾಣತೈತಿ. ಹೇ ಫ್ಯಾಮ್ಲಿ, ಮನೆ ಬಂದೆ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಸಿಗೋಣ ಮುಂದೆ ತಪ್ಪಕ್ಕಿಲ್ಲ. ಬಾಯ್. ತಡ್ರಿ, ಇನ್ನೂ ಮಾತಾಡೋದೈತೆ ನಾ. ಇನ್ನೊಂದು ಪ್ಲೇಸ್ ಮಿಸ್ ಆಯ್ತು ಇವತ್ತು, ಬಿಕಾಸ್ ತೇರು ಎಳೆ ಆತಿದ್ರಲ್ಲ, ಅದನ್ನ ನೋಡೋದೈತೆ ನನಗೆ, ಅದಕ್ಕೆ ಮಿಸ್ ಆಯ್ತು. ನಾಳೆ ಇನ್ನೊಂದು ಪ್ಲೇಸಿಗೆ ಹೊಂಟೇನಿ. ಸೊ ಅಲ್ಲಿಗೆ ಹೋಗಿ ಆ ಪ್ಲೇಸಿಗೆ ಹೋದ್ರೆ ಆಯ್ತು. ಫುಲ್ ಟಯರ್ಡ್ ಆಗೈತಿ, ಮಕ್ಕೊಂಬಿಡೋದಿ. ಟೈಮ್ ಆಗೈತಿ 9. ಸೊ ಸ್ವಲ್ಪ ಅರ್ಬಿ ಎಲ್ಲ ಹರಡ್ಯಾವ, ಅವನ್ನೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಇಟ್ಟು ಮಕ್ಕೊಂಬಿಡ್ತೀನಿ. ಮಕ್ಕೊಂಡು 10 ಗಂಟೆಗೆ ಮಕ್ಕೊಂಡೆ ಅಂತಂದ್ರೆ ಒಂದು 5 ಗಂಟೆಗೆ ಅದು ಎದ್ದು ಬಡ ಬಡ ರೆಡಿಯಾಗಿ ಬೇರೆ ಪ್ಲೇಸಿಗೆ ಹೋಗ್ಬೋದು. ಸೊ ಹೋದ ವಿಡಿಯೋದಾಗ ಪೆಟ್ರೋಲ್ ಖಾಲಿ ಆದಾಗ ನಿಮ್ಗೆ ತೋರಿಸ್ತೀನಿ ಅಂತಂದಿದ್ದೆ ಯಾವಾಗ, ಬಟ್ ಇನ್ನೂ ಖಾಲಿ ಆಗಿಲ್ಲ, ಇನ್ನೂ ಅರ್ಧ ಆಯಿತು. ಸೊ ಇಷ್ಟ ಐವತ್ತು ನಿಮ್ಗೆ ಇಷ್ಟ ಆಗಿದೆ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಇನ್ನೊಮ್ಮೆ. ಸೊ ಸಿಗೋಣ ಮತ್ತೊಮ್ಮೆ. ಓಕೆ, ಬಾಯ್.